ಚಳ್ಳಕೆರೆ ನಗರದ ಸೂಜಿಮಲ್ಲೇಶ್ವರ ನಗರದಲ್ಲಿ ಕಾಲು ಸೇತುವೆ ಅಸ್ತಿತ್ವ ಕಳೆದುಕೊಂಡ ಪರಿಣಾಮ ಇಡೀ ಪ್ರದೇಶ ಕೊಳಚೆ ನೀರಿನ ಕೆರೆಯಂತಾಗಿ ಪರಿವರ್ತನೆಯಾಗಿದೆ. ನಗರದ ತ್ಯಾಜ್ಯ ನೀರು ಸರಾಗವಾಗಿ ಹರಿಯದೆ ರಸ್ತೆಗಳಲ್ಲಿ ಹಾಗೂ ಮನೆಗಳ ಮುಂದೆ ನಿಂತು ಇದೀಗ ಮನೆಗಳ ಒಳಗೂ ಕೂಡ ನುಗ್ತಾ ಇರುವಂತದ್ದು ನಿವಾಸಿಗಳ ಆತಂಕಕ್ಕೆ ಕಾರಣ ಆಗಿದೆ. ದುರ್ವಾಸನೆಯಿಂದ ಕೂಡಿದ ಕೊಳಚೆ ನೀರು ದಿನನಿತ್ಯದ ಜೀವನವನ್ನ ಅಸ್ತವ್ಯಸ್ತಗೊಳಿಸ್ತಾ ಇದ್ದು, ಸೊಳ್ಳೆ, ಹಾವು ಸೇರಿದಂತೆ ವಿಷಜಂತುಗಳು ಹೆಚ್ಚಾಗಿ ಜನರು ಭಯಭೀತರಾಗಿದ್ದಾರೆ. ವಿಶೇಷವಾಗಿ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದ್ದು, ಜ್ವರ, ಚರ್ಮರೋಗ ಸೇರಿದಂತೆ ವಿವಿಧ ಸೋಂಕುಗಳ ಭೀತಿ ಎದುರಾಗ್ತಾ ಇದೆ ಅಂತ ಹೇಳಿ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದರು. ಈ ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಗೆ ಹಲವು ಬಾರಿ ದೂರನ್ನ ಸಲ್ಲಿಸಿದ್ರು ಕೂಡ ಇದುವರೆಗೂ ಯಾವುದೇ ಶಾಶ್ವತ ಪರಿಹಾರ ದೊರೆತಿಲ್ಲ ಅಂತ ಹೇಳಿ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದು, ತಕ್ಷಣವೇ ನಾಪತ್ತೆಯಾಗಿರುವಂತಹ ರಾಜಕಾಲುವೆಯನ್ನ ತೆರವುಗೊಳಿಸಿ ತ್ಯಾಜ್ಯ ನೀರು ಸರಾಗವಾಗಿ ಹರಿಯೋದಕ್ಕೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಹೇಳಿ ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ. ರಾಜಕಾಲುವೆಯಿಂದ ಯಾರು ಬಂದು ಇಲ್ಲಿ ಇಷ್ಟು ಕಚ್ಚೆ ಸೊಳ್ಳೆಗಳು, ಡೆಂಗ್ಯೂ ಜ್ವರಗಳು ಬಂದ್ರು ಯಾರು ಸಮೇತ ಇಲ್ಲಿ ಬಂದು ಬಗ್ ನೋಡಿಲ್ಲ. ಮಕ್ಕಳುಗಳಿದ್ದಾರೆ ಮನೆಗಳಲ್ಲಿ, ಇಷ್ಟು ಚರಂಡಿ ಇಷ್ಟೆಲ್ಲ ತುಂಬಿ ಒಳಗೆಲ್ಲ ಅಧ್ಯಕ್ಷರಾಗ್ಲಿ ಯಾರಾದ್ರೂ ಬಂದು ಇಲ್ಲಿ ಮಾತಾಡಿ, ಯಾರಾದ್ರೂ ಬಂದು ಇಲ್ಲಿ ಇಷ್ಟು ಸಮಸ್ಯೆ ಇದ್ರು ಒಬ್ರು ಸಮೇತ ಬಗ್ ನೋಡಲ್ಲ. ಎಲೆಕ್ಷನ್ ಇದ್ದಾಗ ಮಾತಾ ಬರ್ತಾರೆ ಅಷ್ಟೇ ಓಟ್ ಕೇಳಕ್ಕೆ. ಅದ್ ಬಿಟ್ಟು ಯಾರು ಈ ತರ ಸಮಸ್ಯೆ ಇದೆ, ಈ ಜನಗಳಿಗೆ ಏನ್ ತೊಂದರೆ ಇದೆ, ಯಾರು ಬಂದು ಏನು ಮಾತಾಡಲ್ಲ, ಯಾರು ಬಂದು ಏನು ಸಮಸ್ಯೆ ಇದೆ ಅಂತ ಕೇಳೋದು ಇಲ್ಲ. ಇಲ್ಲಿ ಇಷ್ಟೆಲ್ಲ ಕೊಳ್ತು ಹೋಗ್ತೈತಲ್ಲ, ಇಲ್ಲಿ ಯಾರಾದ್ರೂ ಒಬ್ರಾದ್ರೂ ಬಂದು ನೋಡಿದ? ಯಾರು ನೋಡಲ್ಲ. ನೀರು ಎಲ್ಲ ನಗರ ಪೂರ್ತಿ ನಗರದೆಲ್ಲ ನೀರು ಇಲ್ಲಿ ನಿಂತ್ಕೊಡತ್ತೆ. ಒಬ್ರು ಸಮೇತ ಇಲ್ಲಿ ಬಂದು ನಿಂತ್ಕೊಂಡು ನೋಡೋದಷ್ಟೇ, ನೋಡ್ಕೊಂಡೆಲ್ಲ ಹೋಗ್ಬಿಡ್ತಾರೆ. ಯಾರು ಬಂದ್ ಮಾತಾಡ್ತೀವಿ, ಮಾಡ್ತೀವಿ. ಇನ್ನು 8 ದಿವಸಕ್ಕೆ ಆಗುತ್ತೆ, 15 ದಿವಸಕ್ಕೆ ಆಗುತ್ತೆ ಅಷ್ಟೇ ಹೇಳ್ತಾರೆ. ಕಳಿಸ್ತಾರೆ, ಅವ್ರು ಮಾಡಿದ್ರು ಇಲ್ದಿದ್ರೆ ಅಷ್ಟೇ. ಅದೇ ಅವ್ರ ಸೈಟ್ಗಳಲ್ಲಿ ಮಾತ್ರ ಬಂದೋಬಸ್ತ್ ಮಾಡ್ಕೊಂಡು ಸುಮ್ಮನೆ ಇದ್ಬಿಡ್ತಾರೆ. ಮನೆಗೆ ಯಾರಾದ್ರೂ ಜ್ವರಗಳು ಬಂದು ಸತ್ತೋದ್ರೂ ಪರವಾಗಿಲ್ಲ, ಹಂಗಿರ್ತಾರೆ. ಇಲ್ಲಿ ಹಂಗಿರೋದು ಸಣ್ಣ ಮಕ್ಳು ಇರೋರು ಹಂಗೆ ಇರ್ಬೇಕು. ಬರೀ ಆಸ್ಪತ್ರೆಗಳಿಗೆ ನಾವೇ ಇದ್ ಮಾಡ್ಕೋಬೇಕು. 4-5 ಹಾವುಗಳು ಬಂದಿದ್ದಾವೆ ಮೊನ್ನೆ ಹೋದ ವಾರದಲ್ಲಿ. ಅವೆಲ್ಲ ನಾವೇ ನೋಡ್ಕೊಬೇಕು, ನಾವೇ ಸಾಯಿಸ್ಬೇಕಾಗುತ್ತೆ. ನೋಡ್ಕೊಂಡೇ ಇರ್ಬೇಕು ಮನೆಗಳಲ್ಲಿ. ಯಾರು ಬಂದು ಇದ್ ಮಾಡ್ತಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.